ಗೊತ್ತೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಸ್ವಲ್ಪನಾರ ಜ್ಞಾನ ಬಂದಿದೆ. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿದೆ. 10 ವರ್ಷದಿಂದ ಮಾಡಿರೋದು ವೈಜ್ಞಾನಿಕವಾಗಿ ಮಾಡಿಲ್ಲ, ವ್ಯವಸ್ಥಿತವಾಗಿ ಆಗಿಲ್ಲ, ಎಲ್ಲ ಮನೆಗಳನ್ನ ಸಂಪರ್ಕ ಮಾಡಿಲ್ಲ. ಈಗ ನೋಡಿ, ಭಾರತ ಸರ್ಕಾರ ಒಂದು ಸೆನ್ಸಸ್ ಅನ್ನು ಮಾಡಲಿಕ್ಕೆ ಯಾವ ರೀತಿ ಮನೆಗಳನ್ನ ಸರ್ವೆಗಳನ್ನು ಮಾಡ್ಕೊಳ್ಳುವಂಥದ್ದು, ಮನೆಗಳು ಎಷ್ಟಿದೆ ಸಂಖ್ಯೆ, ಮತ್ತು ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡ್ಕೊಳ್ಳುವಂಥದ್ದು, ಒಂದು ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡ್ಕೊಳ್ಳೋದು, ವ್ಯವಸ್ಥಿತವಾಗಿ ಮಾಡುವಂಥದ್ದು, ಡೇಟಾ, ಯಾಕೆಂದ್ರೆ ಡೇಟಾ ಅನಲೈಸ್ ಆಗಬೇಕು, ಸರಿಯಾದ ಸ್ಪಷ್ಟತೆ ಕೊಡಬೇಕೆಂದ್ರೆ ಜನರ ಭಾವನೆಗಳ ಜೊತೆ ಆಟ ಆಡೋದಲ್ಲ. ಇದೇನೇ ಮಾಡಲು ಕ್ರಮಬದ್ಧವಾಗಿ ಆಗಿರ್ಬೇಕು. ಯಾವುದು ಕ್ರಮಬದ್ಧವಾಗಿ ಮಾಡದೆ ತಮ್ಮ ರಾಜಕೀಯ ದುರುದ್ದೇಶದಲ್ಲಿ ಅವರು ಈ ಸೆನ್ಸಸ್ನ ಅವ್ರು ಮಾಡೋ ಅಧಿಕಾರವೂ ಇರಲಿಲ್ಲ. ಸೋಷಿಯಲ್ ಅಂಡ್ ಎಕನಾಮಿಕ್ ಸರ್ವೆ ಮಾಡ್ಲಿಕ್ಕೆ ಅಧಿಕಾರ ಇದೆ, ಆದರೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಯಾವುದೇ ಕಾರಣದಲ್ಲೂ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ಆದರೂ ಈ ಕಾಂಗ್ರೆಸ್ ಸರ್ಕಾರ ಬರೀ ರಾಜಕೀಯ ದುರುದ್ದೇಶದಿಂದ ಸಮಾಜ ಒಡೆಯುವಂತ ಕೆಲಸವನ್ನ ಅವ್ರು ಏನು ಮಾಡಲ್ಲ. ಇವತ್ತು ಏನ್ ಹೇಳಿದ್ರಲ್ಲ ಝೀರೋ ಅಂತ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾರ ಒಂದು ಗ್ಯಾರಂಟಿಗಳನ್ನು ಹೇಳೋದು ಬಿಟ್ರೆ ಅದನ್ನು ಕಾಲಕ್ಕೆ ಏನು ಕೆಲಸ ಮಾಡದಂತ ಈ ಝೀರೋ ಪರ್ಫಾರ್ಮೆನ್ಸ್ ಗೌರ್ಮೆಂಟ್ ಏನಾದ್ರು ಇದ್ರೆ ಅದು ನಮ್ಮ ರಾಜ್ಯ ಸರ್ಕಾರ. ಇವತ್ತು ಜಾತಿ ಗಣತಿಯನ್ನ ಅವ್ರು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಆದ್ರೂ ಸಹ ಮಾಡಿದ್ರು. ಇವತ್ತು ಅದನ್ನ ರಿವೈಸ್ ಮಾಡಿದ್ದಾರೆ. ಅದನ್ನ ರಿವೈಸ್ ಮಾಡಿ ಮತ್ತೊಮ್ಮೆ ಮಾಡ್ತೀವಿ ಅಂತ ರಿವೈಸ್ ಮಾಡಿ ನಿರ್ಧಾರವನ್ನು ತಗೊಂಡಿರುವಂಥದ್ದು. ಆದ್ರೆ ಅವರಿಗೆ ಮತ್ತೆ ರಿವೈಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಾರತ ಸರ್ಕಾರನೇ ಇವತ್ತು ವ್ಯವಸ್ಥಿತವಾಗಿ 20,000 ಸಾಧಾರಣ ಒಂದು 20,000 ಕೋಟಿಯಷ್ಟು ಹಣವನ್ನ ಇದಕ್ಕೆ ಮೀಸಲಾಗಿ ಖರ್ಚು ಮಾಡುವಂಥದ್ದಾಗತ್ತೆ. ಮತ್ತೆಲ್ಲ ವ್ಯವಸ್ಥಿತವಾಗಿ ಆಗುತ್ತೆ. ಎಲ್ಲ ಜಾತಿ ಗಣತಿಯನ್ನ, ಜನಗಣತಿ, ಜಾತಿ ಗಣತಿ ಎಲ್ಲ ಅಂಕಿಅಂಶಗಳನ್ನ ಮಾಡಿ ಕೊಡುವಂಥದ್ದಾಗುತ್ತೆ. ಸಾರ್ವಜನಿಕ ವಲಯದಲ್ಲೇ ಇರ್ತದೆ. ಯಾವ ರೀತಿ ಬೇಕಾದ್ರೂ ಈ ರಾಜ್ಯ ಸರ್ಕಾರ ಬಳಕೆಯನ್ನು ಮಾಡಲಿ ಅಂತ ನಾನು ತಿಳಿಸ್ತೇನೆ.